ರಾಯಚೂರು ರೈಲ್ವೆ ನಿಲ್ದಾಣದ ನವೀಕರಣ ಮತ್ತು ಆಧುನೀಕರಣದ ಕುರಿತು ಸ್ಥಳ ಪರಿಶೀಲನೆ ಮಾಡಲು ಸೋಮವಾರ ಸಂಜೆ ರೈಲ್ವೆ ವಿಭಾಗೀಯ ವ್ಯವಸ್ಥಾಪಕ ವಿನೀತ್ ಸಿಂಗ್ ಅವರು ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಸ್ವಚ್ಛತೆ, ಕುಡಿಯುವ ನೀರು ಹಾಗೂ ಸೂಕ್ತ ಬೆಳಕಿನ ವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶವನ್ನ ಇಲಾಖೆಯ ಸಿಬ್ಬಂದಿಗಳಿಗೆ ನೀಡಿದರು. ಜೊತೆಗೆ ಅಮೃತ ಭಾರತ ಯೋಜನೆ ಅಡಿಯಲ್ಲಿ ಬರುವ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಯೋಜನೆಯ ಕುರಿತಾದ ಮಾಹಿತಿಯ ಪ್ರದರ್ಶನದ ಮಾದರಿಯ ದುಸ್ಥಿತಿಯನ್ನ ಕಂಡು ನಿಲ್ದಾಣದ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕೂಡಲೇ ನಿಲ್ದಾಣದಲ್ಲಿ ಸ್ವಚ್ಛತೆ, ಸಮರ್ಪಕ ಬೆಳಕಿನ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಆದೇಶ ನೀಡಿದರು. पानी की टंकी है, उसका पीरियोडिसिटी है, तो उसको गाइडेंस दिया गया है कि वो क्लीन करें टाइम से। और जो एडिशन यहाँ पे लाइटिंग की भी थोड़ी सी कमी है, उसको सुधारने के लिए भी आदेश दिए गए. ನಂತರ SLV ನ್ಯೂಸ್ನೊಂದಿಗೆ ಮಾತನಾಡಿದ ವಿನೀತ್ ಸಿಂಗ್ ಅವರು, ರಾಯಚೂರು ರೈಲ್ವೆ ನಿಲ್ದಾಣವು ಅಮೃತ ಭಾರತ ರೈಲ್ವೆ ಯೋಜನೆ ಅಡಿಯಲ್ಲಿ ಬರುವುದರಿಂದ ರೈಲ್ವೆ ನಿಲ್ದಾಣದ ಪುನರ್ ನಿರ್ಮಾಣ, ಉನ್ನತೀಕರಣ ಕೆಲಸ ಪ್ರಾರಂಭವಾಗಲಿದ್ದು, ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ 12 ಫೀಟ್ನ ಮೇಲ್ಸೇತುವೆ ಸೇರಿದಂತೆ ಹಲವು ನಿರ್ಮಾಣದ ಕಾರ್ಯಗಳು ನಡೆಸಲಾಗುತ್ತದೆ. ಜೊತೆಗೆ ವ್ಯಾಪಾರದ ಉದ್ದೇಶದೊಂದಿಗೆ ನಿಲ್ದಾಣದ ಸುತ್ತಲಿನ ಪ್ರದೇಶವನ್ನ ಬಳಸಿಕೊಂಡು ವ್ಯಾಪಾರಿ ಸಮುಚ್ಚಯವನ್ನ ನಿರ್ಮಾಣ ಮಾಡಲಿದ್ದೇವೆ. ರೈಲ್ವೆ ನಿರ್ಮಾಣ ಅಭಿವೃದ್ಧಿ ಏಜೆನ್ಸಿಯ ಅಡಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ನಡೆಯಲಿವೆ. ಶೀಘ್ರದಲ್ಲಿ ಒಂದು ನೂತನ ಬದಲಾವಣೆಯನ್ನ ರಾಯಚೂರು ರೈಲ್ವೆ ನಿಲ್ದಾಣ ಕಾಣಲಿದೆ ಎಂದು ಮಾಹಿತಿ ನೀಡಿದರು. अमृत भारत स्टेशन के रूप में रायचूर स्टेशन को भी चिन्हित किया गया है और इसके रीडेवलपमेंट में हम लोग सर्किल एरिया का रीडेवलपमेंट, FOB नया 12 मीटर का एक बनवाने जा रहे हैं, साथ ही एक 6 मीटर का FOB भी बनेगा और सर्किट एरिया का डेवलपमेंट होगा. साथ ही कमर्शियल स्पेस हम लोगों ने कुछ आइडेंटिफाई किए हैं. ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯ ಅಧಿಕಾರಿಗಳು, ನಿಲ್ದಾಣದ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು.